ಬಾರೆ. ರಾಜಿ, ಓ, ಇವತ್ತು ಊಟಕ್ಕೆ ಚಿಕನ್? ಹೌದು ರೀ. ಅಲ್ಲ ಕಣೆ, ನೀನ್ ಮಾತ್ರ ಚಟ್ನಿ ಹಾಕೊಂಡಿದ್ಯಾ? ಮನೇಲಿ ಆರಾಮಾಗಿರೋಳ್ ನಾನು. ನನ್ಗೆ ಯಾಕ್ರಿ ಇದೆಲ್ಲ? ನೀವಾದ್ರೆ ಎಲ್ಲೋಡಿ ಹೀಗೆ ಬಿಸಿಲಲ್ಲಿ ಹೊಲದ ಕೆಲಸ ಮಾಡ್ತಾ ಇರ್ತೀರಾ. ಅದಕ್ಕೆ ನೀವು ಚೆನ್ನಾಗಿ ತಿನ್ಬೇಕು. ತಿನ್ನಿ, ನನಗಿದೆ ಸಾಕು, ತಿನ್ನಿ. ನೀನು ಬಾಯ್ ಬಿಟ್ಟು ಹೇಳಲ್ಲ, ಆದ್ರೆ ನನ್ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ಯಾ. ಇಲ್ದೆ ಹೇಗಿರತ್ರಿ? ನನ್ ಮೇಲಿಟ್ಟಿರೋ ಈ ಪ್ರೀತಿ ನೋಡಿ ಹಸುವೆ ಹೊರಟೋಯ್ತು. ಆ ಚಟ್ನಿಯನ್ನ ನಾನ್ ತಿಂತೀನಿ, ನೀನ್ ಇದನ್ ತಿನ್ನು. ಅಯ್ಯಯ್ಯೋ, ನೀವ್ ಇದನ್ ತಿನ್ನೋದೇನ್ರಿ? ನೀವ್ ಅದನ್ನೇ ತಿನ್ನಿ. ಯಾಕೆ ಬರೀ ಹೆಂಡತಿ ಮಾತ್ರ ಗಂಡನ್ ಪ್ರೀತಿಸ್ಬೇಕಾ? ನಾನ್ ನನ್ನ ಹೆಂಡತಿನ ಪ್ರೀತಿಸೋದ್ ಬೇಡ್ವಾ? ಪ್ರೀತಿಯಿಂದ ತಿನ್ನು ಅಂತ ಇದೀನಿ, ತಿನ್ಬೇಕು. ಅಷ್ಟಕ್ಕೂ ಆ ಚಟ್ನಿ ಹಾಕೊಂಡ್ ಹೇಗ್ ತಿನ್ನಕ್ ಮನ್ಸ್ ಬರುತ್ತೋ ನಿಂಗೆ? ಎಲ್ಲಿ ಆ ಪ್ಲೇಟ್ ಕೊಡು. ಬೇಡ ರೀ. ಕೊಡು ಅಂತ ಹೇಳಿಲ್ವಾ? ಈ ಕಡೆ ಕೊಡು. ಅಯ್ಯಯ್ಯೋ, ಕೊಡಮ್ಮ ನೀನು. ಅಯ್ಯೋ ಕೊಡು. ರೀ. ತಿನ್ನು, ಚಟ್ನಿ ಜೊತೆ ತಿಂತಾಳಂತ. ಇದಾ ನೀನ್ ತೋರ್ಸೋ ಪ್ರೀತಿ? ಕಷ್ಟ ಪಡ್ತಿರೋ ನನಗೆ 4 ಚಿಕನ್ ಪೀಸು 2 ಮೊಟ್ಟೆನಾ? ನಿನಗಾದ್ರೆ 4 ಮೊಟ್ಟೆ, ಇಷ್ಟೊಂದು ಚಿಕನ್ ಪೀಸು. ಅಂದ್ರೆ ಈ ಮಧ್ಯ ಸ್ವಲ್ಪ ಜಾಸ್ತಿ ಹಸುವಾಗ್ತಿದೆ ರೀ, ಅದಕ್ಕೆ ಅಂತ. ಹೊಟ್ಟೆ ಹಸಿದ್ರೆ ಅನ್ನದಲ್ಲಿ ಮುಚ್ಕೊಂಡು ತಿಂತೀಯಾ? ತಿಂತೀನಿ ಅಂದ್ರೆ ನಾನೇನಾದ್ರು ಬೇಡ ಅಂತೀನ? ಯಾರಾದ್ರೂ ನೋಡಿದ್ರೆ ದೃಷ್ಟಿ ಆಗುತ್ತಲ್ವಾ ಅಂತ. ಛೈ, ಬಾಯ್ ಮುಚ್ಚೋ. ತಿನ್ನೋಕೋಸ್ಕರ ಇಷ್ಟೊಂದು ಡ್ರಾಮಾಗಳು ಬೇರೆ. ಅಂದ್ರೆ ಇವಾಗ ಹೊಡೆದ್ ಬಿಡ್ತೀರಾ ಏನು? ಹೊಲದಲ್ಲಿ ಕೆಲಸ ಮಾಡೋರು ಯಾರಾದ್ರೂ ನೋಡ್ತಾರ ಈಗ. ಇಷ್ಟೊಂದು ನಾಚಿಕೆ ಇರೋಳ್ಗೆ ಭಯ ಕೂಡ ಇರ್ಬೇಕಲ್ವಾ? ಭಯ ಇರ್ಬೇಕಲ್ವಾ? ಕೊತ್ತಂಬರಿ ಗಂಡನ್ಗೆ ಕೋಳಿ ನನಗೆ ಅಂದಂಗೆ ಚಿಕನ್ ಪೀಸ್ನ ಅನ್ನದಲ್ಲಿ ಬಚ್ಚಿಟ್ಕೊಂಡು ತಿಂತೀಯ? ನಮ್ಮ ಮತ್ಗೆ ನೋಡ್ ಕಲಿಯೇ. ಅಮೃತ ಸಿಕ್ರು ನಮ್ಮ ಅಣ್ಣನ ಹೊಟ್ಟೆ ತುಂಬಿದ್ಮೇಲೆ ಅವ್ರು ತಿಂತಾರೆ. ಹೆಂಡತಿ ಅಂದ್ರೆ ಹಾಗಿರ್ಬೇಕು, ನಿಂತರ ಅಲ್ಲ. ಏನೇ ಕಣ್ಣಿಷ್ಟ ಅಗ್ಲ ಮಾಡ್ಕೊಂಡು ನೋಡ್ತಿದ್ಯಾ? ಇಲ್ಲೋಡಿ, ಈಗ ಎಲ್ಬೇಕು ಅಲ್ಲಿ ಹೊಡೆಯೋದು ಬೈಯೋದು ಮಾಡಿದ್ರೆ ನಾಳೆಯಿಂದ ನಾನು ಊಟ ತರಲ್ಲ. ತರಬೇಡ, ಹೋಗು. ಸ್ವಲ್ಪ ಲೇಟ್ ಆದ್ರೂ ಅಮ್ಮನ ಸ್ಥಾನದಲ್ಲಿರೋ ಅದಕ್ಕೆ ಕೊಟ್ಟಿದ್ನೇ ತಿಂತೀನಿ. ನಾನು ಹೋಗ್ತೀನಿ. ಹೋಗೆ, ನೀನ್ ಇಲ್ಲೇ ಇದ್ರೆ ನನಗೆ ಬರ್ತಿರೋ ಕೋಪಕ್ಕೆ ಸಾಯಿಸಿ ಇಲ್ಲೇ ಹೂತಾಕ್ತೀನಿ. ಹೋಗು. ಇನ್ನೊಂದ್ಸಲ ಏನಾದ್ರೂ ಈ ಹೊಲದ ಹತ್ರ ಬಂದ್ರೆ ಅವಾಗ ಹೇಳಿ. ಹೋಗೆ. ನೀನ್ ಹೇಳಿದ ಮಾತು ನೆನ್ಪಿಟ್ಕೋ. ಇನ್ನೊಂದ್ಸಲ ಬಂದೆ ಅಂದ್ರೆ ಕೈಕಾಲ್ ಮುರಿದು ಇಲ್ಲೇ ಕೂರಿಸ್ತೀನಿ. ಅಪ್ಪ ದೇವ್ರೆ, ಎಂತ ಕಳ್ಳಿ ಇವಳು. ನೋಡಕ್ ಸಣ್ಣ ಕಾಣಿಸ್ತಾಳಷ್ಟೇ, ತಿನ್ನೋದ್ ಮಾತ್ರ ಬಕೆಟ್ ಬಕೆಟ್ ತಿಂತಾಳೆ. ಬರ್ತಾ ಬರ್ತಾ ಕೋಪ ಜಾಸ್ತಿ ಆಗ್ತಿದೆ. ಗುಟ್ಟಾಗಿ ಮನೇಲೆ ಹೊಡಿತಾರೆ ಅನ್ಕೊಂಡ್ರೆ ಇವಾಗ ಹೊರಗಡೆ ಕೂಡ ಹೊಡಿತಿದ್ದಾರೆ. ಎದುರುಗಡೆ ಇಟ್ಕೊಂಡು ತಿಂದ್ರೆ ತಿನ್ನಕ್ ಬಿಟ್ಬಿಡ್ತಾರ? ಏನು ಅಷ್ಟೊಂದು ತಿಂತ್ಯಾ ಅಂತಾರೆ. ಅಷ್ಟು ಮಾತ್ರ ತಿಂತಿರೋದಕ್ಕೆ ಅವ್ರು ಹೊಡೆದಿದ್ದಕ್ಕೆ ತಡ್ಕೊಳಕ್ಕಾಯ್ತು. ಅದು ಅರ್ಥ ಆಗ್ತಿಲ್ಲ ಈ ಮನುಷ್ಯಂಗೆ. ಆ ಕೈ ಕಾಲು ಬಿದ್ದೋಗಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ, 2 ಕೈಯೂ ಬಿದ್ದು ಹೋದ್ರೆ ನಾನೇ ಸೇವೆ ಮಾಡ್ಬೇಕಾಗತ್ತೆ. ಒಂದ್ ಕೈ ಬಿದ್ದೋದ್ರೆ ಸಾಕು. ಯಾವ ಕೈ ಬಿದ್ದು ಹೋಗ್ಬೇಕು? ಬಲ್ಗೈಯ ಎಡ್ಗೈಯ? ಅಲ್ದೆ 2 ಕೈ ಉಪಯೋಗಿಸ್ತಾರಲ್ಲ, ಯಾವ ಕೈ ಬಿದ್ದೋದ್ರೆ ಚೆನ್ನಾಗಿರುತ್ತೆ? ಅಲ್ಲಿ ನೋಡು, ಬರ್ತಾ ಇದ್ದಾರೆ.
ನೀನ್ ಮಾತ್ರ ಹುಷಾರಾಗಿ ಮ್ಯಾನೇಜ್ ಮಾಡು. ಚಾರು ಅಂತ ನಂಬಿಕೆ ಬರಬೇಕು, ಅರ್ಥ ಆಯ್ತಾನೆ? ಬಲ್ಗೈ ಬಿದ್ದೋದ್ರೆ ಚೆನ್ನಾಗಿರುತ್ತೆ. ಚಾರು, ಏನಿದು ಹೊಲದ ಸುತ್ತ ತಿರುಗ್ತಾ ಇದೆಯಾ? ಚಾರು, ಸೀನು ಏನ್ ಹೊಲಕ್ ಬಂದಿದಾರಲ್ಲ? ಏ ಚಾರು, ಮನೇಲಿ ಸೀನು ಬೇಜಾರ್ ಮಾಡ್ದ ಅಂತ ಹೊಲಕ್ ಬಂದಿದ್ಯಾ? ಚೆನ್ನಾಗೆ ಪ್ರಯತ್ನ ಮಾಡ್ತಿದ್ಯಾ. ನಿನ್ಗೋಸ್ಕರನೇ ಮಾವ. ನನಗೋಸ್ಕರನ? ಮನೇಲಿ ನಿನ್ ಮುಖ ನೋಡಕ್ಕಾಗಲ್ಲ ಅಂತಾನೆ ನಾನ್ ಹೊಲಕ್ ಬಂದಿದ್ದು. ಇಲ್ಲೂ ನನ್ನ ನೆಮ್ಮದಿಯಾಗಿರಕ್ ಬಿಡಲ್ವಾ? ಇದೇನ್ ಮಾವ, ಹೆಂಡತಿ ಆಗಿರೋಳ್ನ ಒಬ್ಬಂಟಿಯಾಗಿ ಬಿಟ್ಟು ನೀನೊಬ್ನೇ ಸುತ್ತಾಡ್ತಾ ಇದೀಯಾ? ನಾವಿಬ್ರು ಗಂಡ ಹೆಂಡತಿ ಅಲ್ವಾ? ನೀನಿದ್ರೆ ನನಗ್ ಮನಃಶಾಂತಿ, ನಾನಿದ್ರೆ ನಿನಗ್ ಮನಃಶಾಂತಿ. ಏನೋ ಮನಃಶಾಂತಿನ? ನೀನ್ ಬಂದ್ಮೇಲೆ ನನ್ ಮನ್ಸಿಗೆ ಶಾಂತಿನೇ ಇಲ್ಲ. ನೀನಿರೋವರೆಗೂ ನನಗೆ ಮನಃಶಾಂತಿ ಎಲ್ಲಿ? ಮಾವ, ಜೊತೆಗಿದ್ದು ಕಷ್ಟ ಸುಖ ಮಾತಾಡಿದ್ರೆ ತಾನೇ ನಮ್ಮಿ ದಾಂಪತ್ಯ ಚೆನ್ನಾಗಿರಕ್ ಸಾಧ್ಯ. ಚಾರು, ದಾಂಪತ್ಯದ ಬಗ್ಗೆ ನೀನ್ ಮಾತಾಡ್ಬೇಡ. ಮುಖ ಮುಚ್ಕೊಂಡು ನನ್ನ ಮದ್ವೆ ಆಗಿದ್ ನೀನು. ನಿನ್ನ ನನ್ನ ಹೆಂಡತಿಯಾಗಿ ಈ ಜನ್ಮದಲ್ಲಿ ಒಪ್ಕೊಳ್ಳಲ್ಲ. ಈ ಸೀನು ಬೇರೆ ಅದೇ ಮಾತನ್ನ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ಮಾವ, ನೀನ್ ಮಾಡಿದ್ ಮಾತ್ರ ಸರಿನಾ? ನನ್ನ ಕಿಡ್ನಾಪ್ ಮಾಡಿ ಆದ್ಯನ್ ಮುಖ ಮುಚ್ಚಿ ಮದ್ವೆ ಮಾಡ್ಕೊಳಕ್ ನೋಡ್ಲಿಲ್ವಾ? ನಾವಿಬ್ರು ಪ್ರೀತಿಸಿದೀವಿ, ಹೇಗಾದ್ರೂ ಮದ್ವೆ ಆಗ್ತೀವಿ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಮಾವ. ನೀನ್ ನನ್ನ ಪ್ರೀತಿಸಿದ್ರೆ ನಾನ್ ನಿನ್ನ ಪ್ರೀತಿಸ್ಬೇಕಲ್ಲ? ಅಬ್ಬಬ್ಬಬ್ಬಾ, ಏನ್ ಮಾವ ಮಾತಾಡಿದ್ರೆ ಸಾಕು ಬೈತಾನೆ ಇರ್ತೀಯ. ನೀನ್ ಒಪ್ಕೋತೀಯೋ ಒಪ್ಕೊಳ್ಳಲ್ವೋ, ನಾನ್ ನಿನ್ ಹೆಂಡ್ತಿ ಮಾವ. ನೀನ್ ನನ್ನ ದೂರ ಮಾಡಕ್ ಆಗಲ್ಲ. ನಾವ್ ಈ ಜಗಳನ್ನೆಲ್ಲ ಬಿಟ್ಟು ಆನಂದವಾಗಿರೋಣ. ಹೌದು ಮಾವ, ನಮ್ ಶೋಭನಾ ಯಾವಾಗ? ಆಹಾ, ನಮ್ ಚಾರು ಹಠ ಬಿಡ್ದಿರೋ ವಿಕ್ರಮಾದಿತ್ಯನ ಹಾಗೆ ಚೆನ್ನಾಗಿ ಪ್ರಯತ್ನ ಮಾಡ್ತಿದ್ದಾಳೆ. ಚಾರು, ಇನ್ನೊಂದು ಮಾತಾಡಿದ್ರು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಶೋಭನಾ ಅಂತೆ ಶೋಭನಾ, ಹೆಂಡತಿಯಾಗಿ ಒಪ್ಕೊಳ್ಳಲ್ಲ ಅಂತಿಲ್ವಾ? ಇನ್ ಶೋಭನಾ ಎಲ್ಲಿಂದ? ಮೋಸ ಮಾಡಿ ನನ್ನ ಮದುವೆ ಆದಂತ ನೀನೇ ನನ್ನ ಆದ್ಯನ್ನ ಬೆಂಕಿಗೆ ತಳ್ಳಿದ್ಯಾ ಅನ್ನೋದು ನನ್ನ ಡೌಟು. ಅಬ್ಬಾ, ನಿನ್ನ ಆದ್ಯನ ನಾನ್ ಬೆಂಕಿಗೆ ತಳ್ಳೋದು ಅಂದ್ರೆ ಏನು? ಇಲ್ಲಾಂದ್ರೆ ಇನ್ಯಾರು? ನಮ್ಮಮ್ಮ ಮೇನ್ ಆಫ್ ಮಾಡಿದ್ರು, ಅದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ನಮ್ಮಮ್ಮನ್ ಕೇಳಿದ್ರೆ ಚಿಕ್ಕತ್ತೆಗೆ ಶಾಕ್ ಹೊಡಿತು ಅಂತ ಕವರ್ ಮಾಡ್ತಿದ್ದಾರೆ. ಆದ್ರೆ ನೀನೇ ಮಾಡಿರ್ತೀಯ ಅಂತ ನನಗೆ ಅನುಮಾನ. ಮಾವ, ಸಾಕ್ಷಿ ಆಧಾರ ಇಲ್ಲದೆ ನನ್ ಮೇಲೆ ಅನುಮಾನ ಪಡ್ಬೇಡ. ನನ್ನ ಅನುಮಾನನೇ ನನಗೆ ಆಧಾರ. ಮಾವ, ನೀನ್ ಅನುಮಾನ ಪಡ್ಬೇಕಾಗಿರೋದು ನನ್ ಮೇಲೆ ಅಲ್ಲ, ನಿಮ್ಮ ಅಮ್ಮನ ಮೇಲೆ. ನಮ್ಮಮ್ಮನ ಮೇಲೆ ಯಾಕೆ ಅನುಮಾನ ಪಡ್ಲಿ? ಮೇನ್ಸ್ನ ಆಫ್ ಮಾಡಿದ್ರು, ನೀನ್ ಹೇಳಿರೋದಕ್ಕೆ ಆಫ್ ಮಾಡಿರ್ತಾರೆ. ಮಾವ, ನೀನು ತುಂಬಾನೇ ಅಮಾಯಕ. ಆದ್ಯನ್ ಬಗ್ಗೆ ಸುಳ್ಳು ಹೇಳಿ ಆದ್ಯನ ನಿನ್ನಿಂದ ದೂರ ಮಾಡಿ ನಮ್ಮಿಬ್ಬರಿಗೂ ಮದ್ವೆ ಮಾಡಿಸ್ತವ್ರು ಯಾರು ಹೇಳು? ಇವಳೇನು ಅದ್ಕೇನ್ ಸಿಕ್ಕಾಕಿಸ್ತಿದ್ದಾಳೆ? ಅಷ್ಟೆಲ್ಲ ಮಾಡ್ದವ್ರು ಇದನ್ ಕೂಡ ನಿಮ್ಮಮ್ಮನೇ ಮಾಡಿದ್ದು ಅಂತ ನಿನಗೇನಕ್ಕೆ ಅನುಮಾನ ಬರ್ತಾ ಇಲ್ಲ? ನಿನ್ಗೊಂದು ನಿಜ ಹೇಳ ಮಾವ. ನಿಜ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಮಾಡಿಸಿದ್ದು ನಿಮ್ಮಮ್ಮನೇ. ಚಾರು, ಏನ್ ಮಾತಾಡ್ತಾ ಇದೀಯಾ? ಹೌದು ಮಾವ, ನನಗೆ ನಿನ್ ಮೇಲಿರೋ ಪ್ರೀತಿಯಿಂದ ಈ ಸತ್ಯನ ಹೇಳ್ತಾ ಇದ್ದೀನಿ ಮಾವ. ನಿಮ್ಮಮ್ಮನೇ ಪ್ಲಾನ್ ಮಾಡಿ ಆದ್ಯನ ಬೆಂಕಿಗೆ ತಳ್ಳಿದ್ದು ಗೊತ್ತಾ? ಅಬ್ಬಾ, ಅದಕ್ಕೆ ಅವರು ಪವರ್ ಆಫ್ ಮಾಡಿದ್ದು. ಹೌದಾ? ಅಮ್ಮ ಪವರ್ ಆಫ್ ಮಾಡಿದ್ರೆ ಮತ್ತೆ ಆದ್ಯನ್ ತಳ್ಳಿದ್ಯಾರು? ಇನ್ಯಾರು? ನನ್ ಚಿಕ್ಕಮ್ಮನೇ. ಏನು? ಚಿಕ್ಕತ್ತೆನಾ? ಹೌದು ಮಾವ, ನಿನ್ ಚಿಕ್ಕತ್ತೇನೆ ನನ್ ಚಿಕ್ಕಮ್ಮ. ಚಿಕ್ಕತ್ತೆ ಇಂಥ ಕೆಲಸ ಮಾಡಿದ್ರ? ನಿಮ್ಮಮ್ಮನೇ ಮಾಡಿದಾರಲ್ವಾ? ಯಾಕೆ ಹೇಳು? ನಾವು ಅವ್ರಿಗೆ ಕೆಜಿ ಗಟ್ಲೆ ಬಂಗಾರ ಕೊಟ್ಟಿದ್ದಕ್ಕೆ. ಅದ್ರಲ್ಲಿ ಸ್ವಲ್ಪ ನಿನಗೂ ಕೊಡ್ತೀನಿ ಅಂತ ಹೇಳಿ
ಆದ್ಯನ ಬೆಂಕಿಗೆ ತಳ್ಳದ್ಮೇಲೆ ನನ್ನನ್ನು ನಿನ್ನನ್ನು ಒಂದ್ ಮಾಡಕ್ಕೆ ಅಂತ ಡೀಲ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಚಿಕ್ಕಮ್ಮ ಒಪ್ಕೊಂಡ್ಬಿಟ್ಲು. ಅಯ್ಯೋ ಅಯ್ಯೋ ಅಯ್ಯೋ, ಲೇ ಲೇ ಲೇ, ಎಂತ ಕತೆ ಹೇಳ್ತಿದ್ಯೆ? ನನ್ ಕಾಸಿನ ಸರ ಕೊಡ್ತೀನಿ ಅಂದಿದ್ದಕ್ಕೆ ನಾನ್ ತಳ್ಳದ್ನ? ಎಂತ ಕೆಲ್ಸ ಮಾಡ್ತಿದ್ಯೆ? ನಿಜಾನಾ ಚಾರು? ನಿನ್ ಮಾತ್ ನಂಬೋದಾ? ನಿಜನೇ ಮಾವ, ನಿನ್ ಮೇಲೆ ಆಣೆ. ಈಗ್ಲಾದ್ರೂ ನನ್ನ ಹೆಂಡತಿ ಅಂತ ಒಪ್ಕೋತೀಯ ಅಲ್ವಾ? ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳೋದು ಹಾಗಿರ್ಲಿ, ಮೊದ್ಲು ಹೋಗಿ ಚಿಕ್ಕತ್ತೆನ್ ವಿಚಾರಿಸ್ಕೋತೀನಿ. ಒಂದ್ ವೇಳೆ ನೀನ್ ಹೇಳಿದ್ದೆ ನಿಜ ಆದ್ರೆ ಇವತ್ ನನ್ ಚಿಕ್ಕ ಮಾವನ್ ಕೈಯಲ್ಲಿ ಚಿಕ್ಕತ್ತೆ ಕತೆ ಮುಗೀತು ಅಷ್ಟೇ. ಲೇ ಲೇ ಲೇ, ಆದ್ಯನ ನಾನ್ ಬೆಂಕಿಗೆ ತಳ್ಳದ್ನಾ? ನನಗ್ ಬಂಗಾರ ಸರ ಕೊಡ್ತೀನಿ ಎಂದಿದ್ದಕ್ಕೆ ಆದ್ಯನ ನಾನ್ ಬೆಂಕಿಗೆ ತಳ್ಳದ್ನಾ? ಆದ್ಯನ್ ಸಾಯಿಸ್ಬೇಕು. ಆಫ್ ಮಾಡಕ್ ಹೇಳಿದ್ದು, ನನ್ನ ತಳ್ಳಿದ್ದು ಚಾರು ಅಂತ ನೀವೇ ಹೇಳಿದ್ರಲ್ಲ. ಅಂದ್ರೆ ನನ್ ಮೇಲೆ ಹೇಳ್ತಿದ್ಯಲ್ಲ ಅಂತ ಹಾಗೆ ಹೇಳಿದ್ನೇ ಹೊರತು ಅದೆಲ್ಲ ಏನಿಲ್ಲ, ಅದೆಲ್ಲ ಏನಿಲ್ಲ. ಚಿಕ್ಕಮ್ಮ, ಎಲ್ಲ ನನಗ್ ಗೊತ್ತು. ಇದನ್ನೆಲ್ಲ ಯಾರ್ ಮಾಡಿದ್ದು ಅನ್ನೋ ಕ್ಲಾರಿಟಿ ಇರ್ಲಿಲ್ಲ, ಅದಕ್ಕೆ ಈ ಗೆಟಪ್. ನಿಜನಾ ಆದ್ಯ? ಹೌದು, ನೀವಿಬ್ರು ಬರ್ದಿದ್ ಪೇಪರ್ ನಮ್ ಕೈಗೆ ಸಿಕ್ಕಿತ್ತು. ಆ ಲೆಟರ್ ಅಲ್ಲಿ ಯಾರ್ ಹ್ಯಾಂಡ್ ರೈಟಿಂಗ್ ಯಾರ್ದು ಅಂತ ಗೊತ್ತಾಗ್ದೆ ನಿಮ್ ಬಾಯಿಂದಾನೆ ನಿಜ ಹೇಳಿಸ್ಬೇಕು ಅಂತ ನಾನು ಸ್ವಲ್ಪ ಹೊತ್ತು ಚಾರು ಹಾಗೆ ನಟಿಸ್ದೆ. ಏನ್ ನಡೀತು ಅಂತ ನಿಜಾನ ನೀನೇ ಹೇಳ್ಬೇಕು ಅಂತ ನೀನೇ ಮಾಡ್ದ ಹಾಗೆ ಕಥೆನ ಬದಲಾಯಿಸಿ ಹೇಳಿದ್ದು. ಈಗ ಸಿಕ್ಕಾಕೊಂಡ್ರಿ. ಆದ್ಯ, ಬೇಡ ಚಿಕ್ಕಮ್ಮ, ನೀವಿನ್ನೇನು ಹೇಳ್ಬೇಡಿ. ಚಾರುನೇ ಎಲ್ಲ ಮಾಡಿದ್ದು ಅಂತ ನನಗೆ ಅರ್ಥ ಆಯ್ತು. ಈಗ್ಲೇ ಹೋಗಿ ದೊಡ್ಡಪ್ಪನ ಹತ್ರ ಈ ವಿಷಯನ ಹೇಳ್ತೀನಿ. ಚಾರುಗೆ ಏನ್ ಮಾಡ್ಬೇಕು ಅನ್ನೋದನ್ನ ದೊಡ್ಡಪ್ಪನೇ ಡಿಸೈಡ್ ಮಾಡ್ತಾರೆ. ಆದ್ಯ, ಆದ್ಯ, ಅಯ್ಯಯ್ಯಯ್ಯೋ, ಅಷ್ಟಕ್ಕೂ ಇವತ್ತು ಏನಾಯ್ತು? ನನಗೆ ಯಾಕೆ ಹೀಗೆಲ್ಲ ಆಗ್ತಿದೆ? ಅಲ್ಲ, ಅವ್ರು ಹೊಡೆದ್ರು, ಇಲ್ಲಿ ನಾನಾಗ್ ನಾನೇ ನಿಜ ಹೇಳೋ ಹೋಗ್ ಮಾಡಿದ್ರು. ಈ ವಿಷಯ ಚಾರು ಗೊತ್ತಾದ್ರು, ಅದಕ್ಕೆ ಗೊತ್ತಾದ್ರು ನನ್ ಪ್ರಾಣ ತೆಗೆದ್ಬಿಡ್ತಾರೆ. ಏನ್ ಮಾಡೋದು? ಈ ವಿಷಯ ಭಾವನವ್ರವರೆಗೂ ಹೋದ್ರೆ ಎಲ್ಲಾರ್ಗೂ ಅಪಾಯನೇ. ಮೊದ್ಲು ಚಾರುಗ್ ಹೇಳಿದ್ರೆ ಅವಳು ಏನಾದ್ರು ಮಾಡ್ತಾಳೆ. ಯಾವ್ದಾಗಿಂತ ಮುಂಚೆ ನಾನೇ ಶಾರ್ಟ್ ಕಟ್ ಅಲ್ಲಿ ಹೋಗ್ಬೇಕು. ಆದ್ಯಾಗಿಂತ ಮುಂಚೆ ಹೋಗ್ಬೇಕು. ಚಿಕ್ಕಮ್ಮ, 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 ಏನ್ ಚಿಕ್ಕಮ್ಮ ಇದು? ಚಿಕ್ಕಮ್ಮ, ಚಿಕ್ಕಮ್ಮ. ಅಬ್ಬಾ, ಏನ್ ಹೀಗ್ ಬಿದ್ದೋದೆ? ನಾನು ತಿರುಗಿ ಅಲ್ವಾ ಬಿದ್ದಿದ್ದು? ಯಾವುದೋ ಗಾಳಿ ತಾಗಿರೋ ಹಾಗಿತ್ತಲ್ಲ.
ಏನಪ್ಪ ಇದು? ಚಿಕ್ಕಮ್ಮ, ಏನ ಚಿಕ್ಕಮ್ಮ, ಯಾಕೆ ಈ ತರ ಓಡ್ ಬರ್ತಾ ಇದ್ಯಾ? ಅಯ್ಯೋ, ನಮ್ ಕತೆ ಮುಗೀತು. ಆದ್ಯಾಗೆ ನಿಜ ಗೊತ್ತಾಗೋಯ್ತು. ಯಾವ ನಿಜ ಚಿಕ್ಕಮ್ಮ? ಆದ್ಯನ ನೀನು ಬೆಂಕಿಗೆ ತಳ್ಳಿದ್ದೆ ಅನ್ನೋ ನಿಜ. ಅವಳಿಗೆ ಹೇಗೆ ಗೊತ್ತಾಯ್ತು? ನಾನೇ ಹೇಳ್ದೆ. ನೀನ್ ಯಾಕೆ ಹೇಳಕ್ ಹೋದೆ? ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನಾನಿಲ್ಲಿ ಕಷ್ಟ ಪಡ್ತಾ ಇದ್ರೆ ಹೋಗಿ ಹೇಳ್ ಬಂದಿದ್ಯಲ್ಲ. ಅದು ಏನೇ ಮಾಡೋದು? ಆದ್ಯ ನಿನಗಿಂತ ಬುದ್ಧಿವಂತೆ ಕಣೆ, ನನಗ್ ಮೋಸ ಮಾಡಿದ್ಲು. ಆದ್ಯ ಹಾಗೆ ನೀನ್ ಡ್ರೆಸ್ ಹಾಕೊಂಡ್ರೆ ನೀನ್ ಹಾಗೆ ಆದ್ಯ ಡ್ರೆಸ್ ಹಾಕೊಂಡ್ ಬಂದಿದ್ಲು. ಚಾರು, ಅಮ್ಮ ಪವರ್ ಆಫ್ ಮಾಡಿದ್ರೆ ಮತ್ತೆ ಆದ್ಯನ್ ತಳ್ಳಿದ್ಯಾರು? ನನ್ ಚಿಕ್ಕಮ್ಮ. ಚಿಕ್ಕತ್ತೆ ಕತೆ ಮುಗೀತು ಅಷ್ಟೇ. ಆದ್ಯನ್ ಸಾಯಿಸ್ಬೇಕು ಅನ್ಕೊಂಡಿದ್ದು ನೀನೆ. ಅತ್ತಿಗೆ ಹತ್ರ ಕರೆಂಟ್ ಆಫ್ ಮಾಡು ಅಂದಿದ್ದು ನೀನೆ. ಎಲ್ಲ ನೀನೆ ಮಾಡಿ ಆರೋಪನ ನನ್ ಮೇಲೆ ಹಾಕ್ತೀಯಾ? ಈಗ್ಲೇ ಹೋಗಿ ದೊಡ್ಡಪ್ಪನ ಹತ್ರ ಈ ವಿಷಯನ ಹೇಳ್ತೀನಿ. ನೀನೇ ಅನ್ಕೊಂಡು ನಾನು ಎಲ್ಲ ವಿಷಯನೂ ಹೇಳ್ಬಿಟ್ಟೆ. ತಿರುಗಿಸ್ ನೋಡೋಣ ಅಂತ ತಿರುಗಿಸ್ದೆ, ಅಲ್ಲಿರೋದು ಆದ್ಯ. ನಾನೇನ್ ಮಾಡ್ಲಿ ಹೇಳು? ಮಾಡೋದನ್ನೆಲ್ಲ ನೀನ್ ಮಾಡಿ ನನ್ ಮೇಲೆ ಹೇಳಿದ್ದಕ್ಕೆ ಕೋಪ ಬಂದು ಹಾಗೆ ಮಾತಾಡ್ಬಿಟ್ಟೆ. ನೋಡಿದ್ರೆ ಅವಳು ಆದ್ಯ. ಸ್ವಲ್ಪ ಮುಖ ನೋಡ್ಕೊಂಡು ಆಮೇಲೆ ಮಾತಾಡ್ಬೇಕು ತಾನೆ. ಆದ್ಯನ ಬೆಂಕಿಗೆ ತಳ್ಳಿದ್ ಯಾರು ಅಂತ ಕಂಡು ಹಿಡಿಯೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾಳೆ. ಮೊದ್ಲೇ ನಾನು ಭಯದಿಂದ ಸಾಯ್ತಾ ಇದ್ದೀನಿ. ನೀನೇ ಅನ್ಕೊಂಡು ಹೇಳ್ಬಿಟ್ಟೆ. ತಿರುಗ್ಸಿ ನೋಡೋವರೆಗೂ ನನ್ಗೂ ಕೂಡ ಗೊತ್ತಿರ್ಲಿಲ್ಲ ಅಲ್ಲಿರೋದು ಆದ್ಯ ಅಂತ. ಎಲ್ಲ ಹಾಳು ಮಾಡ್ಬಿಟ್ಟಿಲ್ಲ ಚಿಕ್ಕಮ್ಮ. ಅವಳಿಗೆ ಎಲ್ಲಿದ್ದಾಳೆ? ಬಂದ್ಬಿಟ್ಲಾ? ಭಾವನವ್ರಿಗೆ ಹೇಳ್ಬೇಕು ಅಂತ ಶಾಪಿಗೆ ಹೋದ್ಲು. ದೊಡ್ಡಪ್ಪನ್ಗ? ಈಗ ಆದ್ಯ ಭಾವನವ್ರಿಗೆ ನಿಜ ಹೇಳಿದ್ಲು ಅಂದ್ರೆ ನಿನಗಲ್ಲ ನನಗೂ ಕೂಡ ಇರುತ್ತೆ. ದೊಡ್ಡಪ್ಪ, ದೊಡ್ಡಪ್ಪ. ಏನಮ್ಮ, ಏನಾಯ್ತು? ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ದೊಡ್ಡಪ್ಪ, ನಮ್ಮ ಮನೇಲಿರೋರೆ ನನ್ನ ಸಾಯಿಸ್ಬೇಕು ಅಂತ ನೋಡ್ತಿದ್ದಾರೆ. ನಮ್ಮನೆಯವರ? ನಮ್ಮನೆಯವರು ನಿನ್ನನ್ ಸಾಯಿಸ್ಬೇಕು ಅಂತ ಏನಕ್ಕಮ್ಮ ಅನ್ಕೋತಾರೆ? ಅನ್ಕೊಳ್ತಾ ಇದ್ದಾರೆ ದೊಡ್ಡಪ್ಪ. ದೇವಸ್ಥಾನದಲ್ಲಿ ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದು ಅವರೇನೆ. ಯಾರವರು? ಯಾರವರು? ಚಾರು. ಚಾರುನ? ಹೌದು ದೊಡ್ಡಪ್ಪ. ಸೀನುಗೂ ಅವಳಿಗೂ ಮಧ್ಯೆ ನಾನು ಅಡ್ಡವಾಗಿದ್ದೀನಿ ಅಂತ ನನ್ ಪ್ರಾಣನ್ ತೆಗಿಯೋಕ್ ನೋಡಿದ್ಲು. ನಿನಗೆ ಯಾರು ಹೇಳಿದ್ರು? ಸ್ವತಃ ಪಾರ್ವತಿ ಚಿಕ್ಕಮ್ಮನೇ ನನಗೆ ವಿಷಯನ ಹೇಳಿದ್ರು. ಚಿಕ್ಕಮ್ಮ ಅತ್ತೆಗೆ ಗೊತ್ತಾಗೆ ಇದೆಲ್ಲ ನಡೆದಿರೋದು ದೊಡ್ಡಪ್ಪ. ಏನ್ ರಾಜು, ಆಗ್ಲೇ ಅಂಗಡಿ ಮುಚ್ಚಿದ್ಯಾ? ಪಾರ್ವತಿ, ಪಾರ್ವತಿ, ಏನಾಯ್ತ್ರಿ?
ನನ್ನ ಮನೆಯಲ್ಲಿ ಒಳ್ಳೇದಕ್ಕೆ ಮಾತ್ರ ಸ್ಥಾನ ಇರಬೇಕು, ನನ್ನ ಮನೆಯವರು 4 ಜನಕ್ಕೆ ಆದರ್ಶವಾಗಿರಬೇಕು ಅಂತ ಅನ್ಕೊಂಡಿದ್ದೆ. ಅಂಥದ್ರಲ್ಲಿ ಈ ಮನೆ ಮನುಷ್ಯರ ಪ್ರಾಣ ತೆಗಿಬೇಕು ಅಂತ ನೋಡ್ತಿದ್ದಾರೆ.